ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶನಿವಾರ ಸ್ನೇಹಿತರೆ. ಶನಿವಾರದ ಬೆಳಿಗ್ಗೆ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಬೇಗನೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಗ ಎದ್ದಿದ್ದೀನಿ. ಅಂದರೆ ಶನಿವಾರದೊತ್ತು ರಜಾ ಇರುತ್ತೆ ಸ್ಕೂಲ್ಗೆ, ಬಟ್ ಸ್ಟಿಲ್ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇವತ್ತು ಅದೇ ಥರನೇ ಅಂದ್ಕೊಳ್ಳಿ. ಸ್ಕೂಲ್ ಇರೋ ದಿನ 6:30 ಆದರೆ ಇವತ್ತು 7:30. ಬೆಡ್ ಸ್ಪ್ರೆಡ್ಡು, ಪಿಲ್ಲೋ ಕವರ್ ಎಲ್ಲಾನು ಚೇಂಜ್ ಮಾಡಿ ಅದನ್ನು ವಾಶ್ಗೆ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ದಿವಾನ್ ಕಾಟದು ಪಿಲ್ಲೋಸ್, ಪಿಲ್ಲೋ ಕವರ್ಗಳು, ಬೆಡ್ಶೀಟ್ಸ್ ಎಲ್ಲಾನು ಚೇಂಜ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಬ್ಲ್ಯಾಂಕೆಟನ್ನು ಸ್ವಲ್ಪ ಹೊರಗಡೆ ಹಾಕ್ತಾ ಇದ್ದೀನಿ, ಬಿಸಿಲು ಬೀಳಲಿ ಅಂತ. ಇವತ್ತು ನೀವು ವೆದರ್ ನೋಡ್ತಾ ಇದ್ರೆ ಬಿಸಿಲೇ ಇಲ್ಲ, ಚಳಿ ಆಗ್ತಾ ಇದೆ, ಮೋಡ ಇದೆ. ಯಾವಾಗ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನಮ್ಮ ಕೂದಲು ಈ ಬ್ಲ್ಯಾಂಕೆಟಲ್ಲಿ ಸಿಗಾಕೊಂಡಿರುತ್ತೆ. ಫುಲ್ಲು ಮುಸ್ಕ್ ಹಾಕೊಂಡ್ರೆ ಚಳಿ ಅಂದ್ಬಿಟ್ಟು ಅದು ಒಂದೊಂದು ಸಾರಿ ನಮಗೆ ಕೈಗೆ ಸಿಗುತ್ತೋ ಬಾಯಿಗೆ ಸಿಕ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಡಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಡಸ್ಟ್ ಮಾಡಬೇಕಾದ್ರೆಲ್ಲನೂ ಅಂದ್ಕೊಳ್ತೀನಿ ಒಂದ್ಸರಿ ವ್ಯಾಕ್ಯೂಮ್ ಮಾಡಬೇಕು ಅಂತ. ವ್ಯಾಕ್ಯೂಮ್ ಮಾಡಿದಾಗ ಕೂದಲು ಎಳ್ಕೊಳ್ಳೋದಕ್ಕಿಂತ ಆ ಬ್ರಷ್ಗೇನೆ ಸಿಗಾಕೊಂಡಿರುತ್ತೆ. ಅದಕ್ಕೆ ಬೇಡ, ಇದರಲ್ಲೇ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ವ್ಯಾಕ್ಯೂಮ್ ಮಾಡೋಣ, ಆವಾಗ ಎಷ್ಟು ಧೂಳು ಬರುತ್ತೆ ಅಂತ ನನಗೂ ಒಂದು ಐಡಿಯಾ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕ್ಲೀನ್ ಮಾಡಿದಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಈಗ ಇದನ್ನೆಲ್ಲ ನಾನು ಒಂದು ರೌಂಡು ಮಷಿನ್ಗೆ ಹಾಕೋಣ ಅಂತ ಇದ್ದೀನಿ. ಆಮೇಲೆ ಗುಡಿಸೋದು ಒರೆಸೋದು ಶನಿವಾರ ಆಗಿರೋದ್ರಿಂದ ಅದರ ಜೊತೆ ಇವತ್ತು ಅಮ್ಮ, ಅಪ್ಪ ಮತ್ತು ರಾಜೇಶ್ 3 ಜನನು ಹಾಸ್ಪಿಟಲ್ ವಿಸಿಟ್ಗೆ ಹೋಗ್ತಾ ಇದ್ದಾರೆ. ಅದರ ಜೊತೆ ಇನ್ನೂ ಒಂದು ಮುಖ್ಯವಾದ ವಿಷಯ ಇದೆ, ಅದು ನಿಮಗೆ ಆಮೇಲೆ ತಿಳಿಸ್ತೀನಿ. ಇವತ್ತು ನಾನು ಹೋಗ್ತಾ ಇಲ್ಲ, ರಾಜೇಶ್ ಕಾರ್ ತಂದಿದ್ದಾರೆ. ಆ್ಯಂಡ್ ಕಾರ್ ತಂದು ನಿನ್ನೆ ಅಪ್ಪ ಮಗಳು ತುಂಬಾ ಫನ್ ಮಾಡಿದ್ದಾರೆ. ಅಂದರೆ ಒಂದು ಹೊಸ ಪ್ರಾಡಕ್ಟ್ ರಿಸೀವ್ ಆಗಿತ್ತು. ಸೊ ಅದರ ರಿವ್ಯೂ ಕೂಡ ಕೊಡ್ತೀನಿ, ಪ್ಲೀಸ್ ನೋಡಿ ಅದನ್ನು. ಈಗ ಬನ್ನಿ ಇವತ್ತಿನ ವ್ಲಾಗ್ ಇದರೊಂದಿಗೆ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನನಗೆ ಅಗಾರೋ ರಾಯಲ್ ಹೈ ಪ್ರೆಷರ್ ವಾಷರ್ ರಿಸೀವ್ ಆಗಿತ್ತು. ಇದರಲ್ಲಿ ಕಾರ್ ಕ್ಲೀನ್, ವಾಲ್ ಕ್ಲೀನ್, ಫ್ಲೋರ್ ಕ್ಲೀನ್ ಮತ್ತು ಲಾನ್ ಕ್ಲೀನ್ ಕೂಡ ಮಾಡ್ಬೋದು. ಸೊ ಇದನ್ನ ರಾಜೇಶ್ ಅವ್ರ ಕೈಯಲ್ಲೇನೆ ಅನ್ಬಾಕ್ಸಿಂಗ್ ಮಾಡಿಸ್ತಾ ಇದ್ದೀನಿ. ಯಾಕೆ ಅಂದರೆ ಇದು ಜಾಸ್ತಿ ಅವರೇ ಯೂಸ್ ಮಾಡೋದಿರೋದು. ಸೊ ಬನ್ನಿ ಇದರಲ್ಲಿ ಏನೆಲ್ಲ ಆಕ್ಸೆಸರೀಸ್ ಬರುತ್ತೆ ನೋಡೋಣ. ಮೊದಲನೇದಾಗಿ ಇಲ್ಲಿ ನೀವು 3 ನೋಡ್ಬೋದು, ಒಂದು ಸ್ಪ್ರೇ ಗನ್ನು, ಒಂದು ಟರ್ಬೋ ನಾಸಲ್, ಇನ್ನೂ ಒಂದು ಅಡ್ಜಸ್ಟಬಲ್ ನಾಸಲ್. ಅದರ ಜೊತೆ ಇನ್ಲೆಟ್ ಕನೆಕ್ಟರ್, ಇನ್ಲೆಟ್ ಫಿಲ್ಟರ್, ಬಕೆಟ್ ಫಿಲ್ಟರ್, ಟ್ಯಾಪ್ ಕನೆಕ್ಟರ್, ಫೋಮ್ ಸ್ಪ್ರೇ ಬಾಟಲ್, 5 ಮೀಟರ್ ಅಷ್ಟು ಔಟ್ಲೆಟ್ ಪೈಪ್, 3 ಮೀಟರ್ ಅಷ್ಟು ಇನ್ಲೆಟ್ ಪೈಪ್. ಇದ್ರ ಜೊತೆ ಕೆಲವೊಂದು ಸ್ಕ್ರೂ ಇರುತ್ತೆ, ಇದನ್ನೆಲ್ಲ ನಾವು ಅಸೆಂಬಲ್ ಮಾಡ್ಕೊಳ್ಬೇಕು. ಇದು ಫೋಮ್ ಬಾಟಲ್. ಫೋಮ್ ವಾಟರ್ ಅನ್ನ ಅದರಲ್ಲಿ ಫಿಲ್ ಮಾಡಿಬಿಟ್ಟು ನಾವು ಪೈಪ್ ಅನ್ನ ಕನೆಕ್ಟ್ ಮಾಡ್ಕೊಳ್ಬೇಕು. ಇದೆಲ್ಲ ಕೂಡ ನೆನ್ನೆ ಮಾಡಿರೋದು. ಇದು ಕ್ಲೀನಿಂಗು, ವಾಷಿಂಗು ಎಲ್ಲನೂ. ಇದು ನಿಮಗೆ ಡೀಟೇಲ್ ವಿಡಿಯೋ ಬೇಕು ಅಂದರೆ ಸ್ಕ್ರೂ ಹೇಗೆ ಹಾಕೋದು, ಯಾವುದು ಏನು ಅಂತ ಒಂದು ಡೀಟೇಲಾಗಿ ಮಾಡಿರೋವಂಥ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಅದ್ರ ಮೂಲಕ ನೀವು ತಿಳ್ಕೊಳ್ಬೋದು. ಇದು ನಾನು ಹೈಲೈಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ನನ್ನ ಮಗಳಿಗಂತೂ ಇದು ತುಂಬಾ ಇಷ್ಟ, ಒಂಥರ ಫನ್ ಅವಳಿಗೆ. 2 ನಾಸಲ್ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಒಂದು. ಇದನ್ನ ತುಂಬ ಈಸಿಯಾಗಿ ಫಿಕ್ಸ್ ಮಾಡ್ಬೋದು. ಆ್ಯಂಡ್ ನೀರನ್ನ ಸ್ಪೀಡ್ ಅಡ್ಜಸ್ಟ್ ಮಾಡ್ಕೊಳ್ಳೋ ನಾಸಲ್ ಇದು. ಇದು ಕನೆಕ್ಟಿಂಗ್ ವೈರು ತುಂಬ ಉದ್ದನೇ ಇರುತ್ತೆ. ಇದು ನಾವು ಟ್ಯಾಪ್ಗೆ ಹಾಕೊಂಡ್ವಿ ಅಲ್ವಾ, ನೀವು ಟ್ಯಾಪ್ಗೆ ನಮಗೆ ಫೆಸಿಲಿಟಿ ಇಲ್ಲ ಅನ್ನೋ ಹಾಗಿದ್ರೆ ಒಂದು ಬಕೆಟಲ್ಲಿ ಕೂಡ ನೀವು ನೀರು ತೊಗೊಂಡು ಅದರಿಂದ ಕೂಡ ವಾಶ್ ಮಾಡ್ಬೋದು. ಸೇಮ್ ಪ್ರೆಷರ್ ಬರುತ್ತೆ. 1800 ವ್ಯಾಟ್ ಹೈ ಪ್ರೆಷರಲ್ಲಿ ವಾಷರ್ ಕೆಲಸ ಮಾಡುತ್ತೆ. ಡರ್ಟ್ ಆಗಿರ್ಬೋದು, ಆಯಿಲು, ಜಂಕ್, ಸ್ಟಿಕ್ಕಿ ಡಸ್ಟು ಎಲ್ಲನೂ ರಿಮೂವ್ ಮಾಡುತ್ತೆ. 7 ಲೀಟರ್ ಮಿನಿಮಮ್ ಆಫ್ ವಾಟರ್ ಫ್ಲೋ ಅಲೌ ಮಾಡುತ್ತೆ. ಆಟೋಮೆಟಿಕಲಿ ಪಂಪ್ ಆಫ್ ಕೂಡ ಆಗುತ್ತೆ, ಟ್ರಿಗರ್ ಏನಾದರೂ ಎಂಗೇಜ್ಡ್ ಆಗಿ ಇಲ್ಲ ಅಂದರೆ. ಇದರಿಂದ ನಮಗೆ ನೀರು ಮತ್ತು ಎನರ್ಜಿ ಎರಡೂ ಕೂಡ ಸೇವ್ ಆಗುತ್ತೆ. ಈಗ ಇದು ಅಡ್ಜಸ್ಟಬಲ್ ನಾಸಲ್ಲು. ಇದರಲ್ಲಿ ನಾವು ವಾಟರ್ ಪ್ರೆಷರ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಮಗೆ ಸ್ವಲ್ಪ ಕಡಿಮೆ ಬೇಕಾ ಅಥವಾ ಪಾಯಿಂಟೆಡ್ ಬೇಕಾ ನೋಡಿ ಹೇಗೆ ಚೇಂಜ್ ಆಯಿತು ಅಂತ ರಾಜೇಶ್ ಹೇಳ್ತಾ ಇದ್ದಿದ್ದು. ಈ ನೀರಲ್ಲಿ ನಾವು ಏನಾದರೂ ಕೈ ಕೊಟ್ಟರೆ ನಮ್ಮ ಕೈನೇ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು, ಅಷ್ಟು ಪ್ರೆಷರ್ ಬರುತ್ತೆ ನೀರಿಂದು, ತುಂಬ ಚೆನ್ನಾಗಿದೆ, ಈಸಿ ಆಗುತ್ತೆ ಅಂತ. ಸಾನು ಕೇಳಿದ್ದಕ್ಕೆ ಸಾನು ಫನ್ ಬರುತ್ತೆ, ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ತಾ ಇದ್ಲು. ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಬಿಟ್ಟಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ನೋಡಿ ಈಗ ಫೋಮ್ ವಾಶ್ ಮಾಡ್ತಾ ಇದ್ದಾರೆ. ಫೋಮನ್ನು ಆ ಥರ ಹಾಕಿಬಿಟ್ಟು ಪ್ರೆಷರಲ್ಲಿ ಹಾಕಿದಾಗ ಡರ್ಟ್ ಎಲ್ಲ ಅದ್ರ ಜೊತೆನೇ ರಿಮೂವ್ ಆಗಿಬಿಡುತ್ತೆ. ನಾವು ಆಮೇಲೆ ಬ್ರಷ್ ಮಾಡಬೇಕು ಅನ್ನೋ ಥರನೇ ಇರೋದಿಲ್ಲ. ಮೊದಲೇ ಹೇಳಿದ್ನಲ್ಲ, ಇದ್ರಲ್ಲಿ ಬರೀ ಕಾರ್ ಅಂತ ಅಲ್ಲ, ನಾವು ಫ್ಲೋರ್ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಸೈಕಲ್ಲು, ಬೈಕು ಎಲ್ಲನೂ ಜಸ್ಟ್ ಆ ವಾಟರ್ ಪ್ರೆಷರಲ್ಲೇ ನೀಟ್ ಆಗಿಬಿಡುತ್ತೆ.
ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ಈಗ ತಿಂಡಿ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಸೊ ಈಗ ಮನೇಲಿ ಯಾರು ಇಲ್ಲ, ಸಾನು ಇದ್ದಾಳೆ, ಅವಳು ಟಿ ವಿ ನೋಡ್ತಾ ಇದ್ದಾಳೆ. ಇನ್ನು ಅಪ್ಪ ಅಮ್ಮ ಮತ್ತು ಬನ್ನಿ ಬನ್ನಿ ಹಲೋ ಬಾಯ್. ಬಾಯ್ ಬಾಯ್, ಹೋಗಿ ಟಿ ವಿ ನೋಡ್ತಾ ಇದ್ದಾಳೆ ಅವಳು ತಿಂಡಿ ಮಾಡ್ತಾ ಮಾಡ್ತಾ. ಸೊ ನಾನೀಗ ಮಾಡಬೇಕು. ಹೇಳ್ತಿದ್ನಲ್ಲ, ಅಮ್ಮ ಅಪ್ಪ ಮತ್ತು ರಾಜೇಶ್ 3 ಜನನೂ ಇವತ್ತು ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಅಮ್ಮನಿಗೆ ರೈಟ್ ಐ ಸರ್ಜರಿ ಆಗಿತ್ತು, ಅದು ಹೋದ ತಿಂಗಳಾಗಿದ್ದಿದ್ದು. ಅವರು 1 ತಿಂಗಳಿಗೆ ಟೈಮ್ ಕೊಟ್ಟಿದ್ರು, ಅಂದರೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು, ಮತ್ತು ರಿವಿಸಿಟ್ಗೆ. ಅವ್ರಿಗೆ ಸರ್ಜರಿ ಆಗಿದ್ದು ಎಲ್ಲಿ, ಎಷ್ಟಾಯಿತು ಆ್ಯಂಡ್ ಏನೆಲ್ಲ ಪ್ರೊಸೀಜರ್ ಇತ್ತು ಅಂತ ನಾನು ಡೀಟೇಲಾಗಿ ವಿಡಿಯೋ ಮಾಡಿದ್ದೆ. ಸೊ ಅದನ್ನು ನೋಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ವಿಸಿಟ್ ಮಾಡಿ, ಗೊತ್ತಾಗುತ್ತೆ. ಇದು ಜಸ್ಟ್ ರಿವಿಸಿಟು ಅಲ್ಲ, ಅದ್ರ ಜೊತೆ ಇನ್ನೂ ಒಂದಿದೆ. ಇವತ್ತು ಅಮ್ಮ ಬಂದಮೇಲೆ ತಿಳಿಸ್ತೀನಿ ನಿಮಗೆ. ಆಯಿತು, ಈಗ ಬನ್ನಿ ತಿಂಡಿ ಮಾಡೋಣ. ನಾನಿವತ್ತು ಹೋಗಬೇಕಿತ್ತು, ಹೋಗಿಲ್ಲ. ಯಾಕೆ ಅಂದರೆ ಇವತ್ತು ಸ್ಯಾಟರ್ಡೇ ಅಲ್ವಾ, ರಾಜೇಶ್ ಸ್ಯಾಟರ್ಡೇ ಇದೆ ಅಲ್ಲ, ನಾನು ಸ್ಯಾಟರ್ಡೇ ಹೋಗಿ ಬರ್ತೀನಿ ಬಿಡು. ಹೋದ ಸರಿ ಏನಾಗಿತ್ತು, ಸಾನುಗೆ ಅವತ್ತೊಂದು ದಿನ ಸ್ಕೂಲ್ ಇತ್ತು, ಮತ್ತು ಅವ್ರಿಗೂ ಸುಮ್ಮನೆ ಬ್ಯಾಕ್ ಟು ಬ್ಯಾಕ್ ಹೋಗಿ ಬರೋದು 4 ವಿಸಿಟ್ ಇತ್ತು ಹಾಸ್ಪಿಟಲ್ಗೆ. ಸೊ 4 ಸಾರಿನೂ ವೀಕ್ ಡೇ ಅಲ್ಲೂ ಕೂಡ ಮಧ್ಯ ಹೋಗಿದ್ವಿ. ಅದಕ್ಕೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಬೇಡ ಅಂತ ಹೇಳಿಬಿಟ್ಟು ನಾನು ಹೋಗಿದ್ದೆ. ಈ ಸರಿ ನಂದು ಕೂಡ ಡೇಟ್ ಇದ್ದಿದ್ದರಿಂದ ನಾನೇ ಹೋಗ್ತೀನಿ ಅನ್ನೋ ಅಷ್ಟು ಸ್ಟೇಜಲ್ಲಿ ಇರಲಿಲ್ಲ ನಾನು. ಅದಕ್ಕೆ ರಾಜೇಶ್ ಸರಿ ವೀಕೆಂಡಲ್ಲಿ ತಾನೇ ಇರೋದು, ನಾನು ಹೋಗಿ ಬರ್ತೀನಿ ಬಿಡು, ಪರವಾಗಿಲ್ಲ ಅಂತ ಇವತ್ತು ಹೋಗಿದ್ದಾರೆ. ಸೊ ಕಾರಲ್ಲಿ ಹೋಗಿರೋದ್ರಿಂದ ಅಪ್ಪ ಕೂಡ ಹೋಗಿದ್ದಾರೆ. ಲಾಸ್ಟ್ ಟೈಮ್ ಏನಾಗಿತ್ತು, ನಾವು ಬರಬೇಕಾದ್ರೇ ಅಮ್ಮನ್ನ ಕರ್ಕೊಂಡು ಬಂದುಬಿಟ್ಟಿದ್ವಿ ಸರ್ಜರಿಗೆ, ಅದಕ್ಕೆ ಅಪ್ಪ ಬಂದಿರಲಿಲ್ಲ. ಈ ಸರಿ ಅಮ್ಮ ನನಗೊಬ್ಬಳಿಗೆ ಬರೋಕ್ಕಾಗೋದಿಲ್ಲ, ಭಯ ಆಗುತ್ತೆ, ಏನೋ ಒಂಥರ ಭಯ. ಮೊದಲು ಭಯ ಇರಲಿಲ್ವಂತೆ, ಇವಾಗ ಆಪ್ರೇಷನ್ ಆದಮೇಲೆ ಒಂಥರ ಭಯ ಆಗುತ್ತಂತೆ ಅವ್ರಿಗೆ ಒಬ್ಬೊಬ್ಬರೇ ಓಡಾಡೋದಕ್ಕೆ. ಅದಕ್ಕೆ ಸ್ವಲ್ಪ ಅಭ್ಯಾಸ ಆಗೋ ತನಕ ನಾನು ಒಬ್ಬಳೇ ಬರೋದಿಲ್ಲ, ಅಪ್ಪನ ಜೊತೆಲಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಅವರು ಬಂದಿದ್ರಲ್ಲ, ಸರಿ ನಾನು ಹೋಗ್ತೀನಿ, ಹೆಂಗಿದೆ ಹಾಸ್ಪಿಟಲ್ ನೋಡ್ತೀನಿ ಅಂದ್ಕೊಂಡು ಅವರು ಕೂಡ ಹೋಗಿದ್ದಾರೆ. ನಾನು ಹೋಗ್ಬೋದಿತ್ತು, ಸಾನೂ ಹೋಗ್ಬೋದಿತ್ತು, ಬಟ್ ಅವರು ಬರೋ ಅಷ್ಟೊತ್ತಿಗೆ ಅಡುಗೆ ಮಾಡಿರಬೇಕು. ಅವರು ತಿಂಡಿ ಮಾಡ್ಕೊಂಡು ಹೋಗಿದ್ದಾರೆ, ನಾನು ತಿಂಡಿ ಕಟ್ಟಿ ಕೊಟ್ಟಿದ್ದೆ. ಸೊ ತಿಂಡಿ ಮಾಡಿ ಹೋಗಿದ್ದಾರೆ, ಬಂದ ತಕ್ಷಣ ಹೊಟ್ಟೆ ಹಸಿತಾ ಇರುತ್ತೆ. ಅದಕ್ಕೆ ಸರಿ ನಾನು ಬರೋದಿಲ್ಲ, ನಾನು ಬಂದರೂ ಅಲ್ಲಿ ಸುಮ್ಮನೆ ಬಂದು ಕೂತ್ಕೋಬೇಕು, ನಂದು ಏನೂ ಕೆಲಸ ಇಲ್ಲ. ಅಮ್ಮನ ಜೊತೆ ನೀವಿಬ್ಬರು ಬೇರೆ ಹೋಗ್ತಾ ಇದ್ದೀರಾ, ನಾನು ಬರೋ ತನಕ ಅಡುಗೆ ಮಾಡಿಟ್ಟಿರ್ತೀನಿ. ಸರಿ, ಇವತ್ತು ಮಧ್ಯಾಹ್ನದ ಅಡುಗೆ ಬೆಂಡೆಕಾಯಿ ಹುಳಿ, ಅನ್ನ, ರಾತ್ರಿಗೆ ಮುದ್ದೆ. ಸರ್ಜರಿ ಆಗಿದ್ದ ದಿನ ಅಮ್ಮ ಏನು ಗಟ್ಟಿ ಪದಾರ್ಥ ತಿನ್ನೋದಿಲ್ಲ. ಡಾಕ್ಟರ್ ಆ ಥರ ಏನು ಸಜೆಸ್ಟ್ ಮಾಡಿಲ್ಲ, ಅವರು ಏನಾದರೂ ತಿನ್ಬೋದು ಅಂತಲೇ ಹೇಳಿರ್ತಾರೆ. ಆದರೆ ಅಮ್ಮನ ವೆಲ್ ವಿಷರ್ಸು, ಫ್ರೆಂಡ್ಸು ಅವ್ರಿಗೆ ಸಜೆಷನ್ ಕೊಟ್ಟಿರೋದು, ನೀವು ಗಟ್ಟಿ ಪದಾರ್ಥ 1 ವಾರ ತಿನ್ನಬೇಡಿ ಅಂತ. ಅದಕ್ಕೆ ಅಮ್ಮ ಆದಷ್ಟು ಅವಾಯ್ಡ್ ಮಾಡ್ತಾರೆ, ಅಟ್ಲೀಸ್ಟ್ ಸರ್ಜರಿ ದಿನ. ರಾಜೇಶ್ ಕೇಳೋದಿಲ್ಲ, ಡಾಕ್ಟರ್ ಹೇಳಿದ್ದನ್ನು ಕೇಳಿ, ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಕೇಳಬೇಡಿ ಅಂತ ಬೈತಾರೆ. ಅದಕ್ಕೆ ಇವತ್ತು ನಾನು ರಾತ್ರಿಗೆ ಮುದ್ದೆ ಮಾಡ್ತಾಯಿದ್ದೀನಿ, ರೊಟ್ಟಿ ಅಥವಾ ಚಪಾತಿ ಮಾಡ್ತಾ ಇಲ್ಲ. ಸೊ ಈಗ ಶುರು ಮಾಡಿಕೊಂಡೆ, ಎಲ್ಲನೂ ಪ್ರಿಪರೇಷನ್ ಮಾಡ್ಕೊಳ್ಳೋಣ, ಶುರು ಮಾಡೋಣ ಅಡುಗೆಗೆ ಅಂತ ಹೇಳಿಬಿಟ್ಟು. ಬೆಂಡೆಕಾಯಿ ವಾಶ್ ಮಾಡಿದ್ನಲ್ಲ, ಅದರ ನೀರನ್ನ ಗಿಡಗಳಿಗೆ ಹಾಕ್ತಾ ಇದ್ದೀನಿ. ಎಸ್ಪೆಷಲಿ ನನ್ನ ಫ್ರಂಟ್ ಏನು ಇಟ್ಟಿದ್ದೀನೋ ಅದು, ಅಲ್ಲಿ ಜಾಸ್ತಿ ಬೆಳಕು ಬರುತ್ತೆ, ಬಿಸಿಲು ಬರಲ್ಲ, ಮಳೆ ಕೂಡ ಬೀಳೋದಿಲ್ಲ. ಅದಕ್ಕೆ 3 ದಿನಕ್ಕೊಂದ್ಸರಿ ಗಿಡಗಳಿಗೆ ನೀರು ಹಾಕ್ತೀನಿ. ಇದು ಆಂಥೂರಿಯಂ, ಇದು ಸ್ನೇಕ್ ಪ್ಲ್ಯಾಂಟ್, ಅದ್ರ ಪಕ್ಕ ಇರೋದು ಮನಿ ಪ್ಲ್ಯಾಂಟ್. 3ಕ್ಕೂ ಕೂಡ 3 ರಿಂದ 4 ದಿನಕ್ಕೆ ಒಂದ್ಸಾರಿನೇ ನೀರು ಹಾಕಬೇಕಂತೆ. ಇಲ್ಲಿ ನೋಡಿ, ಓಪನ್ ಇದೆ ಅಂದ್ಬಿಟ್ಟು ಪಾರಿವಾಳಗಳು ಬರ್ತಾ ಇರುತ್ತೆ, ಅದರ ರೆಕ್ಕೆ ಹೇಗೆ ಬಿದ್ದಿದೆ ಅಂತ. ಸೊ ಸ್ವಲ್ಪ ನೋಡಿದೆ, ಒಂದು ಎಲೆ ಒಣಗ್ತಾ ಇತ್ತು, ಅರ್ಧ ಒಣಗಿದೆ, ಅರ್ಧ ಚೆನ್ನಾಗಿದೆ. ಅದನ್ನು ಕಟ್ ಮಾಡಿದೆ, ಯಾಕಂದರೆ ಅದೇನು ಇನ್ನೂ ಬೆಳೆಯೋದಿಲ್ಲ, ಅದಕ್ಕೆ ಸಿಗ್ತಾ ಇರೋಂಥ ನ್ಯೂಟ್ರಿಯೆಂಟು ಬೇರೆ ಲೀಫ್ಗಳಿಗೆ ಸಿಗಲಿ ಅಂದ್ಬಿಟ್ಟು. ಹೂವು ಆ್ಯಂಥೂರಿಯಮ್ದು ಕಲರ್ ನೋಡಿ ಹೇಗೆ ಚೇಂಜ್ ಆಗಿದೆ ಅಂತ. ಇದನ್ನು ಹೀಗೆ ಬಿಟ್ಟರೆ ಅದು ಒಣಗತ್ತೆ. ಇನ್ನು ಇದು 2ನೇ ಸಾರಿ ಅನಿಸುತ್ತೆ, ನಾನು 2ನೇದು 3ನೇದು. ಮೊದಲೆಲ್ಲನೂ ಫುಲ್ ಒಣಗಿದ ಮೇಲೇ ಕಟ್ ಮಾಡ್ತಾ ಇದ್ದೆ, ಈ ಸರಿ ಮಾತ್ರನೇ ನಾನು ಇಷ್ಟು ಬೇಗ ಕಟ್ ಮಾಡಿರೋದು. ನೋಡಿ ಕಲರು ಹೇಗಿರುತ್ತೆ ಅಂಥೇಳಿ. ಇದು ಫ್ರೆಶ್ ಆಗಿ ಹೊಸದಾಗಿ ಬರ್ತಾ ಇರೋದು, ಚಿಗುರ್ತಾ ಇರೋದು ಹೂವು. ಸೊ ಅದಕ್ಕೂ ಇದಕ್ಕೂ ನೋಡಿ ಎಷ್ಟು ಡಲ್ ಆಗಿಬಿಟ್ಟಿದೆ ಅಂಥೇಳಿ. ಅದಕ್ಕೆ ಇದಾದರೂ ಚೆನ್ನಾಗಿ ಬೆಳೀಲಿ ಅಂದ್ಬಿಟ್ಟು ಅದನ್ನು ಕಟ್ ಮಾಡಿದೆ. ಈ ಗಿಡ ಇಂಡೋರ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ಒಂದು ಲೀಫ್ ಕೂಡ ಬೆಳೆದಿದೆ, ಅದು ಕೂಡ ಎಳೆಯದಾಗಿ ಫುಲ್ ಶೈನಾಗಿ ತುಂಬ ಚೆನ್ನಾಗಿದೆ. ಇದು ಹೇಳಿದ್ನಲ್ಲ ಇಂಡೋರ್ ಪ್ಲ್ಯಾಂಟ್. ಆದರೆ ನಾನು ಗಿಡ ತೊಗೊಳ್ಬೇಕಾದ್ರೆ ಅವ್ರು ಸಜೆಸ್ಟ್ ಮಾಡಿದ್ದೇನೆಂದರೆ, ನೀವು ಒಳಗಡೆ ಇಡಬೇಡಿ,
ಡೈರೆಕ್ಟ್ ಸನ್ಲೈಟ್ ಬೇಡ, ಆದರೆ ಬೆಳಕಿರಬೇಕು, ಗಾಳಿ ಇರಬೇಕು ಅಂತ ಹೇಳಿದರು. ಅದಕ್ಕೆ ನಾನಿಲ್ಲಿ ಮುಂದೆ ಇಟ್ಕೊಂಡಿದ್ದೀನಿ. ಇದನ್ನು ವಾಟರ್ ಪ್ಲ್ಯಾಂಟ್ ಅಂತಲೂ ಹೇಳ್ತಾರೆ, ನೀರಲ್ಲಿ ಹಾಕಿ ಕೂಡ ಬೆಳೆಸ್ಬೋದಂತೆ. ಸೊ ಟ್ರೈ ಮಾಡೋಣ ಅಂದ್ಕೊಳ್ತೀನಿ, ಬಟ್ ಏನಾದರೂ ಹಾರ್ಮ್ ಆಗ್ಬೋದು, ಅದಕ್ಕೆ ಬೇಡ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ನೀವೇನಾದರೂ ಒಳಗಡೆ ಇಟ್ಟಿದ್ರೆ ಅಥವಾ ನೀರಲ್ಲಿ ಬೆಳೆಸ್ತಾ ಇದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಶೇರ್ ಮಾಡಿ. ಮನಿ ಪ್ಲ್ಯಾಂಟ್ನ ಎಲೆಗಳೆಲ್ಲನೂ ಬಳ್ಳಿ ಕೆಳಗಡೆ ಬಂದ್ಬಿಟ್ಟಿದೆ. ಇದನ್ನು ಆದಷ್ಟು ಸ್ವಲ್ಪ ಫ್ರೀ ಮಾಡಿಕೊಂಡು ಮೇಲ್ಗಡೆ ಟಕ್ ಮಾಡಬೇಕು. ಈಗ ಮತ್ತೆ ನನ್ನ ಅಡುಗೆ ಕೆಲಸನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಗಲೇ ತೊಳೆದ್ಬಿಟ್ಟು ಒಣಗಕ್ಕೆ ಇಟ್ಬಿಟ್ಟಿದ್ದೆ, ಒರೆಸೋರು ಯಾರು ಅಂದ್ಬಿಟ್ಟು. ಸೊ ಹರಡಿ ಇಟ್ಟಿದ್ದೆ, ನೀರೆಲ್ಲಾನು ಆರಿದೆ. ಇದನ್ನ ಈಗ ಕಟ್ ಮಾಡಿಕೊಂಡು ಅಡುಗೆ ಶುರು ಮಾಡ್ತೀನಿ. ಬೆಂಡೆಕಾಯಿ ಹುಳಿಗೆ ನಾನು ಬೇಳೆ ಹಾಕೋದಿಲ್ಲ, ಬೇಳೆ ಸಾಂಬಾರು ಯೂಸ್ ಮಾಡುವಂಥ ಪೌಡರ್ ಹಾಕ್ತೀನಿ. ಹಾಗೆ ಅದು ಥಿಕ್ನೆಸ್ ಬರೋದಕ್ಕೆ ಜಾಸ್ತಿ ಕೊಬ್ಬರಿ ಮತ್ತು ಈರುಳ್ಳಿ, ಜಾಸ್ತಿ ಕಾಯಿ ಮತ್ತು ಈರುಳ್ಳಿನ ಒಂದು ಚೂರು ಹುರ್ಕೊಂಡು, ಈಗ ಮಸಾಲೆ ಸಾಂಬಾರಿಗೆ ಹೇಗೆ ಹಾಕ್ತೀವಲ್ವ ಅದೇ ರೀತಿಯಲ್ಲಿ ಕ್ವಾಂಟಿಟಿನ ಚೂರು ಹುರ್ಕೊಳ್ತೀನಿ ಅಷ್ಟೇ. ಹುರ್ಕೊಂಡು ಅದನ್ನು ರುಬ್ಕೊಳ್ತೀನಿ ಟೊಮ್ಯಾಟೊ ಹಾಕಿ. ಮತ್ತು ಹುಳಿ ಆಗಿರೋದ್ರಿಂದ ಸ್ವಲ್ಪ ಹುಣಸೆ ಹಣ್ಣು ಹುಳಿ ಜಾಸ್ತಿ ಹಾಕಬೇಕು. ಜಸ್ಟ್ ಲೈಕ್ ನಾವು ಸಾಂಬಾರ್ಗೆ ಹಾಕ್ತೀವಲ್ವ ಅದಕ್ಕಿಂತ ಒಂದು ಚೂರು ಜಾಸ್ತಿ. ಎಲ್ಲ ಸೇಮ್ ವೇನೇ, ಬಟ್ ನಾನು ಈ ಥರ ಮಾಡ್ತೀನಿ. ಈ ಮುಂಚೆ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಲ್ಲ ಅಂದ್ಬಿಟ್ಟು ಇವತ್ತೇನು ಡೀಟೇಲ್ ರೆಸಿಪಿ ಶೇರ್ ಮಾಡಿಲ್ಲ. ಕಟಿಂಗ್ ಎಲ್ಲ ಆಯಿತು. ಇದನ್ನು ಹುರ್ಕೊಳ್ಳೋ ಬದಲು ಹುರ್ಕೊಂಡ್ರೆ ಏನಾಗುತ್ತೆ, ಮನೆ ಫುಲ್ಲು ಘಾಟ್ ತುಂಬಿಕೊಳ್ಳುತ್ತೆ, ಅದ್ರ ಹೊಗೆ ಜಾಸ್ತಿ ಬರುತ್ತಲ್ವ. ಆ್ಯಂಡ್ ಇದು ಲೋಳೆನೂ ಜಾಸ್ತಿ ಇರುತ್ತೆ, ಅದಕ್ಕೆ ನಾನು ಫ್ರೈಯರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಮತ್ತೆ ನನ್ನ ಈಗ ಪ್ರಿಪ್ರೇಷನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈರುಳ್ಳಿ ಬಿಡಿಸ್ಕೊಳ್ಳೋದು ಇರುತ್ತೆ, ಇನ್ನು ಟೊಮ್ಯಾಟೊ ಕಟ್ ಮಾಡ್ಕೊಳ್ಬೇಕು. ಕುರ್ಕುರೆ ಬೆಂಡಿಗೂ ಕೂಡ ಸ್ವಲ್ಪ ತೆಗೆದಿಟ್ಟಿದ್ದೀನಿ. ಅಮ್ಮ ಬಂದರು, ಆಗಲೇ ಬಂದು ಊಟ ಕೂಡ ಮಾಡಿದ್ರು. ಸರ್ಜರಿ ಆಗಿದ್ದ ದಿನ ಅವ್ರಿಗೆ ತುಂಬಾ ಪೇನ್ ಇರುತ್ತೆ. ಕಣ್ಣು ಒಳಗಡೆ ಏನೂ ಅನಿಸೋದಿಲ್ಲ, ಬಟ್ ಸೈಡಲ್ಲೆಲ್ಲನೂ ಇವತ್ತು ತುಂಬಾ ನೋವಿಸ್ಬಿಟ್ರಂತೆ. ಫಸ್ಟ್ ಟೈಮು ರೈಟ್ ಸೈಡ್ ಮಾಡಿಸಿದ್ರಲ್ವ, ಆವಾಗ ನರೇನ್ ಶೆಟ್ಟಿ ಅಂತ ಮಾಡಿದ್ದು. ಅವರು ಸೀನಿಯರ್ ಡಾಕ್ಟರ್ ಅಂತೆ ಅಲ್ಲಿದ್ದು. ತುಂಬ ಚೆನ್ನಾಗಿ ಮಾಡಿದ್ರು ಕಣೆ. 10 ನಿಮಿಷದಲ್ಲಿ ನನಗೇನು ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಿದ್ರು. ಸ್ವಲ್ಪನೂ ಪೇನ್ ಆಗಲಿಲ್ಲ ನನಗೆ. ಏನಾಗೋಯ್ತಾ ಅಂತ ಅನ್ನಿಸ್ತು. ಈ ಸಾರಿ ಅವರು ಸಿಗಲಿಲ್ಲ ನಮಗೆ. ಅವರು ರಜದಲ್ಲಿದ್ದಾರೆ, ನಿಮ್ಗೆ ಇನ್ನೂ 1 ವಾರ ಕಾಯಬೇಕಾಗತ್ತೆ ಅಂತ ಹೇಳಿದ್ರು. ನಾನು ನೋಡಿ ಇನ್ನೂ ಒಂದು ವಿಷಯ ಇದೆ, ಜಸ್ಟ್ ಇದು ವಿಸಿಟ್ ಅಲ್ಲ, ಡಾಕ್ಟರ್ ವಿಸಿಟ್ ಅಲ್ಲ ಅಂತ ಹೇಳಿದೆ ಅಲ್ವಾ. ಏನು ಅಂದರೆ ಅಮ್ಮನಿಗೆ ಈ ಕಣ್ಣು ಕೂಡ ಈಗ ಸರ್ಜರಿ ಆಗಿದೆ. ಒಂದು ಕಣ್ಣು ಸರ್ಜರಿ ಆದಮೇಲೆ ಇನ್ನೂ ಒಂದು ಕಣ್ಣಿಗೆ ನೀವೇನಾದರೂ ಮಾಡಿಸ್ಬೇಕು ಅಂದರೆ ತಕ್ಷಣ ಮಾಡೋದಿಲ್ಲ ನಾವು. ಅಟ್ಲೀಸ್ಟ್ 2-3 ವೀಕ್ಸ್ ಗ್ಯಾಪ್ ಇರಬೇಕು, ಆವಾಗ ನೀವು ಬೇಕಿದ್ರೆ ಮಾಡಿಸ್ಬೋದು. ಎರಡೂ ಒಟ್ಟಿಗೆ ಮಾಡಿಸಿದ್ರೆ ನಿಮಗೆ ಕಷ್ಟ ಆಗುತ್ತೆ. ಅಂದರೆ ಕೆಲಸ ಏನು ಮಾಡೋದಕ್ಕಾಗೋದಿಲ್ಲ, ನೋವ್ತಾ ಇರುತ್ತೆ. ಈಗ ನೋಡಿ, ಅಮ್ಮ ಬೇಕಿದ್ರೆ ಒಂದು ಕಣ್ಣು ಮುಚ್ಕೊಂಡು ಇನ್ನೊಂದು ಕಣ್ಣಲ್ಲಿ ಟಿ ವಿ ನೋಡೋದು ಅಥವಾ ಬೆಳಕು ನೋಡೋದು ಮಾಡ್ತಾರೆ. ಎರಡೂ ಕಣ್ಣು ಆಗಿಬಿಟ್ರೆ ಕಣ್ಣು ಮುಚ್ಕೊಂಡಿರ್ಬೇಕಾಗುತ್ತೆ, ಕಷ್ಟ ಆಗುತ್ತೆ. ಬೇಡ, 2 or 3 ವೀಕ್ಸ್ ಗ್ಯಾಪಲ್ಲಿ ನೀವು ಇನ್ನೊಂದು ಸಾರಿ ಮಾಡಿಸ್ಕೊಳ್ಬೋದು ಅಂತ ಹೇಳಿದರು. ನಾವು ಲಾಸ್ಟ್ ಟೈಮು ತೋರಿಸಿದಾಗ ರೈಟ್ ಐಗೆ ಜಾಸ್ತಿ ಬಂದಿದೆ, ಲೆಫ್ಟ್ ಐಗೆ ಚೂರು ಇವಾಗ ಶುರು ಆಗ್ತಾ ಇದೆ. ನೀವು ಬೇಕಿದ್ರೆ ಇವಾಗ ಮಾಡಿಸ್ಕೊಳ್ಬೋದು ಅಥವಾ ಒಂದು 2-3 ಮಂತ್ಸ್ ಬಿಟ್ಟು ಕೂಡ ಮಾಡಿಸ್ಕೊಳ್ಬೋದು ಅಂತ ಹೇಳಿದರು. ಅಮ್ಮ ಸದ್ಯಕ್ಕೆ ಈಗ ಒಂದು ಮಾಡಿಸೋಣ, ಆಮೇಲೆ ನೋಡೋಣ ಬಿಡು ಇನ್ನೂ ಒಂದು ಅಂದ್ಬಿಟ್ಟು ಹೇಳಿದರು. ಸೊ ನಾವು ಅವಾಗ ಅದ್ರ ಬಗ್ಗೆ ಏನು ಡಿಸ್ಕಸ್ ಮಾಡಿರಲಿಲ್ಲ. ಆಮೇಲೆ ಯಾವಾಗ ಇದ್ರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತಲ್ವಾ, ಆಮೇಲೆ ಅಂದರು ಸರಿ, ತುಂಬ ಏನು ಕಷ್ಟ ಏನು ಆಗಲಿಲ್ಲ ನನಗೆ, ನಾನು ಮ್ಯಾನೇಜ್ ಮಾಡ್ಬೋದು, ಇದನ್ನು ಈಗಲೇ ಮಾಡಿಸ್ಬಿಡ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಕರ್ಕೊಂಡು ಬಂದು ಇವತ್ತು ಅಮ್ಮನಿಗೆ ಲೆಫ್ಟ್ ಐ ಕೂಡ ಸರ್ಜರಿ ಆಯಿತು. ಈಗ ನಾನು ಅಮ್ಮ ಬಂದ ಮೇಲೆ ಅಮ್ಮನ ಹತ್ರ ಮಾತಾಡ್ಸೋಣ ಅಂತ ಅಂದ್ಕೊಂಡೆ, ಬಟ್ ಇವತ್ತು ಅವ್ರಿಗೆ ತುಂಬಾ ನೋವಾಗಿದೆಯಂತೆ. ಹೇಗೆ ಅಂದರೆ
ತುಂಬಾ ಅಗ್ಲ ಕಣ್ಣು ಬಿಡಿಸಿದ್ರು. ಆ್ಯಂಡ್ ಕಣ್ಣು ಓಪನ್ನೇ ಇರಬೇಕು ಅಂದ್ಬಿಟ್ಟು ಅದೆಲ್ಲನೂ ಇನ್ಸ್ಟ್ರೂಮೆಂಟ್ ಹಾಕಿದ್ರು. ಆ್ಯಂಡ್ ಇಲ್ಲೆಲ್ಲನೂ ಕೂಡ ಏನು ಪ್ಲಾಸ್ಟರ್ ಅನಿಸಿದ್ರು. ಅದನ್ನು ತೆಗಿಬೇಕಾದ್ರೆ ಚರ್ಮನೇ ಕಿತ್ತು ಬಂದ್ಬಿಡುತ್ತೇನೋ ಅನ್ನೋ ಅಷ್ಟು ಪೇನ್ ಆಯಿತು. ಈ ಸಾರಿ ಯಾರೋ ಬೇರೆ ಡಾಕ್ಟರ್ ಅಂತೆ ಮಾಡಿದ್ದು, ಲೇಡಿ ಡಾಕ್ಟರು. ಅದಕ್ಕೆ ಅಮ್ಮ ಅವಳು ಚೆನ್ನಾಗಿ ಮಾಡಿಲ್ಲ, ಮೊದಲು ಮಾಡಿದವ್ರು ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತೇ ಆಗಲಿಲ್ಲ, ಈ ಸರಿ ತುಂಬ ನೋವಿಸ್ಬಿಟ್ಲು ಅಂದ್ಕೊಂಡು ಪಾಪ ಸುಸ್ತಾಗ್ಬಿಟ್ಟು ಮಲ್ಕೊಂಡಿದ್ದಾರೆ. ಈಗ ಅಪ್ಪ ಕೂಡ ಹೊರಗಡೆ ಇದ್ದಾರೆ. ಸೊ ಅಮ್ಮನ ಕೈಲಿ ಈಗ ಮಾತಾಡ್ಸೋಕ್ಕಾಗ್ತಾ ಇಲ್ಲ, ಅವರು ರೆಸ್ಟ್ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಏನು ಪ್ರೊಸೀಜರ್ ಹೇಳಿದೆ ನೋಡಿ, ಸೇಮ್ ಈಗ ಕೂಡ ಒಂದು ವಾರದ ತನಕ ಜಾಸ್ತಿ ಏನು ಕೆಲಸ ಮಾಡೋ ಹಾಗಿಲ್ಲ, ಬಗ್ಗೋ ಹಾಗಿಲ್ಲ, ಜಾಸ್ತಿ ಬೆಳಕು ನೋಡೋ ಹಾಗಿಲ್ಲ, ಪೇಪರ್ ಓದೋ ಹಾಗಿಲ್ಲ, ಮೊಬೈಲ್ ನೋಡೋ ಹಾಗಿಲ್ಲ. ಒಂದು 3 days ಆದಮೇಲೆ ಇದನ್ನೆಲ್ಲ ಚೂರು ಮಾಡ್ಕೊಂಡು ಹೋಗ್ಬೋದು. ಬಟ್ ಒಂದು ವಾರದ ತನಕ ಕೇರ್ಫುಲ್ಲಾಗಿ ಇರಬೇಕು. ಆಮೇಲೆ ಬೇಕಿದ್ರೆ ನಾರ್ಮಲಾಗಿ ಎಲ್ಲ ಕೆಲಸನೂ ಮಾಡ್ಕೊಳ್ಬೋದು. ಸೊ ಇದನ್ನು ನಾನು ನಿಮಗೆ ಅಮ್ಮ ಬಂದಾಗ ಜೊತೆ ಕೂರಿಸ್ಕೊಂಡು ತಿಳಿಸೋಣ ಅಂದ್ಕೊಂಡೆ, ಆಗಲಿಲ್ಲ. ಸೊ ಅಮ್ಮನಿಗೆ ಮತ್ತೆ ಸರ್ಜರಿ ಆಯಿತು. ಅದು ಮೊದಲಾಗಿದ್ದು ರೈಟ್ ಐ, ಈಗ ಲೆಫ್ಟ್ ಐ. ಸಾನು ಈ ಸರಿ 3 ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಲು. ಒಂದು ಸ್ಪೆಲ್ ಬಿ, ಮ್ಯಾಥ್ ಒಲಿಂಪಿಯಾಡ್, ಡ್ರಾಯಿಂಗ್ ಒಲಿಂಪಿಯಾಡ್. ಅದರಲ್ಲಿ ಸ್ಪೆಲ್ ಬಿದು ರಿಸಲ್ಟ್ ಬಂದಿದೆ. ಇದು ಸ್ಕೂಲ್ ಲೆವೆಲಲ್ಲಿ ಕಂಡಕ್ಟ್ ಮಾಡಿದ್ದು. ಸ್ಕೂಲ್ ಲೆವೆಲಲ್ಲಿ ಪಾಸಾಗಿ ಈಗ ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದಾಳೆ ಸಾನು. ಅದರದ್ದು ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟೇಟ್ ಲೆವೆಲ್ಗೆ ಅಡ್ಮಿಷನ್ ಆಗಬೇಕು ಅಂದರೆ ಒಂದು ಫಾರ್ಮ್ ಕೂಡ ಕೊಟ್ಟಿದ್ದಾರೆ. ಸೊ ನಾನು ನೋಡ್ತಾ ಇದ್ದೀನಿ ಅದು. ಸೊ ಹ್ಯಾಪಿ ಫಾರ್ ಸಾನು ಫಸ್ಟ್ ಟೈಮ್ 3rd ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ತೊಗೊಂಡಿದ್ದು. ಆವಾಗ ಕೂಡ ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ಲು, ಸ್ಟೇಟ್ ಲೆವೆಲಲ್ಲಿ ಹೋಗಿತ್ತು. ಸೊ ಈ ಸರಿ ಕೂಡ ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದಾಳೆ. ಮತ್ತು ಈಗ ಸಂಜೆ ನಾನು ಮತ್ತೆ ಕಿಚನ್ಗೆ ಎಂಟ್ರಿ ಕೊಟ್ಟಿದ್ದೀನಿ. ನಾಳೆಗೆ ದೋಸೆಗೆ ಹಾಕಿದ್ದೆ, ದೋಸೆಗೆ ರುಬ್ಬಬೇಕು, ಕಾಫಿ ಟೀ ಎಲ್ಲನೂ ಮಾಡಬೇಕು. ಈಗ ಸಾನುಗೆ ಹಾಲು ತೆಗಿತಾ ಇದ್ದೀನಿ. ಸಾನುಗೇನೋ ಪ್ರಾಜೆಕ್ಟ್ ಕೊಟ್ಟಿದ್ದಾರಂತೆ, ಅದರದ್ದೇನೋ ಮಾಡ್ತಾ ಇದ್ಲು. ಬಂದು ತೋರಿಸಿದ್ಲು, ಉಲ್ಟಾ ಬರೆದ್ಬಿಟ್ಟಿದ್ಲು ಅಂತ ಹೇಳಿಬಿಟ್ಟು. ಓಕೆ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಇವತ್ತಿನ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾತ್ರಿಗೆ ಅಡುಗೆ ಬರೀ ಮುದ್ದೆ ಅಲ್ವಾ, ಅದನ್ನು 8 ಗಂಟೆಗೆ ಬಂದು ಮಾಡ್ತೀನಿ. ಅನ್ನ ಮಧ್ಯಾಹ್ನನೇ ಮಾಡಿದ್ದು ಸ್ವಲ್ಪ ಇದೆ, ಸಾಕು. ರಾತ್ರಿ ಮುದ್ದೆ ಜೊತೆ ಜಾಸ್ತಿ ಯಾರು ಅನ್ನ ತಿನ್ನೋದಿಲ್ಲ. ಸೊ ಸಾರು ಇದೆ. ಕುರ್ಕುರೆ ಬೆಂಡಿ ಮಾಡಿಲ್ಲ, ನೆಕ್ಸ್ಟ್ ಮಾಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಾಯ್ ಬಾಯ್ ಸ್ನೇಹಿತರೆ.